ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೀತಿರುವಂಥ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಇವತ್ತು ಮೂರನೇ ದಿನ. ಜನ ಬರದಿಂದ ಬರ್ತಾ ಇದ್ದಾರೆ. ಒಂದು ರೀತಿಯ ಜಾತ್ರೆಯ ಸ್ವರೂಪವನ್ನು ಪಡೆದುಕೊಂಡಿದೆ. ಸಾಹಿತ್ಯಾಭಿಮಾನಿಗಳು, ಚಿಂತಕರು, ಲೇಖಕರು ಎಲ್ಲರೂ ಕೂಡ ಈ ಅಕ್ಷರ ಜಾತ್ರೆಯಲ್ಲಿ ಪಾಲ್ಗೊಂಡು ಏನು ಏನು ಸಂಸ್ಕೃತಿ ಚಿಂತನೆಯನ್ನು ಮಾಡ್ತಾ ಇದ್ದಾರೆ, ಪುಸ್ತಕಗಳನ್ನು ಕೊಂಡೊಯ್ತಿದ್ದಾರೆ. ಹೀಗೆ ಕನ್ನಡದ ಹಬ್ಬವನ್ನು ಮಾಡ್ತಿದ್ದಾರೆ. ಈಗ ನಮ್ಮ ಜೊತೆ ಏನು ಕನ್ನಡದ ಚಿಂತಕರು, ಲೇಖಕರಾಗಿರುವಂತಹ KS ಭಗವಾನ್ ಅವರಿದ್ದಾರೆ. ಅವ್ರನ್ನ ಸಮ್ಮೇಳನದ ಕುರಿತು ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ಮಂಡ್ಯ ಸಾಹಿತ್ಯ ಸಮ್ಮೇಳನ ಹೇಗೆ ಅನಿಸ್ತಾ ಇದೆ ನಿಮಗೆ? ಭಾಳ ತುಂಬ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಾನು ನೋಡಿರ್ತಕ್ಕಂಥ ಸಮ್ಮೇಳನಗಳಲ್ಲಿ ಇದು ಭಾಳ ಭರ್ಜರಿ ಸಮ್ಮೇಳನ. ತುಂಬ ಚೆನ್ನಾಗಿ ನಡೀತಾ ಇದೆ. ಅಲ್ಲೊಂದಿಲ್ಲ ಸಣ್ಣ ಪುಟ್ಟ ಕೊರತೆಗಳಿರ್ಬೋದು, ಅದಲ್ಲ, ಒಟ್ಟಾರೆ ಭಾಳ ಅದ್ಭುತವಾದ ಭರ್ಜರಿಯಾದಂಥ ಸಮ್ಮೇಳನ ಇದು. ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂಥ ಚೆಲುವರಾಯ ಸ್ವಾಮಿ ಮುಂತಾದವ್ರನ್ನೆಲ್ಲ ನಮ್ಮ ಮುಖ್ಯಮಂತ್ರಿಯರನ್ನ ಸೇರಿಸಿ ಅಭಿನಂದಿಸಲಿಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಸರ್, ಈಗ ಸಮ್ಮೇಳನದ ಅಧ್ಯಕ್ಷರು ಪ್ರತಿ ಸಲಿಯೂ ಒಂದಷ್ಟು ನಿರ್ಣಯಗಳನ್ನ ಕೈಗೊಳ್ತಾರೆ. ಅದು ಈಡೇರಬೇಕು. ಬರೀ ಕೇವಲ ಅದು ಘೋಷಣೆಗಳು ಆ ಸಮ್ಮೇಳನ ಮುಗಿಯೋವರೆಗೂ ಮಾತ್ರ ಸೀಮಿತ ಆಗುತ್ತೆ. ಏನು ಹೇಳ್ತೀರಿ ಈ ವಿಚಾರ? ಇದುವರೆಗೂ ನೀವು ಹೇಳೋದು ಕನ್ನಡ ಸಮ್ಮೇಳನದ ಇತಿಹಾಸವನ್ನೇ ಆ ರೀತಿ ಆಗ್ಬಿಟ್ಟಿದೆ. ಕಾರಣ, ಹೇಳಿದ ಮಾತುಗಳನ್ನು ಜಾರಿಗೆ ಕೊಡುವಂಥ ಸರ್ಕಾರಗಳು ಬಂದಿಲ್ಲ. ಈಗ ಮೊನ್ನೆ ಉದ್ಘಾಟನೆ ಮಾಡ್ತಾ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ, ನಾವು ಕನ್ನಡದ ಬಗ್ಗೆ ಭಾಳ ಕಾಳಜಿ ಇದೆ, ಬದ್ಧತೆ ಇದೆ, ಅದನ್ನೆಲ್ಲ ಮಾಡ್ತೀವಿ ಅಂತ ಅಂದಿದ್ದಾರೆ. ಅದನ್ನು ಆಗೋ ಹಾಗೆ ನಾವು ಅವ್ರ ಮೇಲೆ ಒತ್ತಡ ಹಾಕಬೇಕು. ಅದರಿಂದ ಮುಂದೆ ಅನುಕೂಲ ಆಗ್ತದೆ ಅಂತ ನನ್ನ ನಂಬಿಕೆ. ಸರ್, ಇನ್ನೊಂದು ಆಹಾರ ಸಂಸ್ಕೃತಿಯ ಕುರಿತು ಅಂದರೆ, ಈಗ ಮಂಡ್ಯದಲ್ಲಿ ಕೆಲವೊಂದಷ್ಟು ಜನ ಬಹುಜನರು ಏನು ಬಾಡೂಟವನ್ನು, ಮಾಂಸಾಹಾರವನ್ನು ಬಯಸ್ತಿದ್ದಾರೆ. ಅದನ್ನು ಸಮಿತಿಯವರು ಏನು ಕನ್ನಡ ಸಾಹಿತ್ಯ ಚಿಂತನೆ ಮಾಡಲಿ ಅಂತ ಹೇಳಲಾಗಿತ್ತು. ಅದು ನೋಡಿ ನಿಷೇಧದ ಪಟ್ಟಿಯಲ್ಲಿ ಸೇರಿಸ್ಬಿಟ್ಟಿದ್ರು. ಅದೊಂದು ದೊಡ್ಡ ಸ್ವರೂಪವನ್ನು ಪಡ್ಕೊಳ್ತು. ಈ ವಿಚಾರದ ಬಗ್ಗೆ, ಆಹಾರ ಸಂಸ್ಕೃತಿ ವಿಚಾರದ ಬಗ್ಗೆ ಏನು ಹೇಳ್ತೀರಿ? ಜನರಿಗೆ ಇದ್ರ ಬಗ್ಗೆ ತಪ್ಪು ಕಲ್ಪನೆಗಳಿವೆ ಅಂತ ನನಗನ್ನಿಸಿದೆ. ನೀವು ಪ್ರಪಂಚದ ಇತಿಹಾಸವನ್ನೇ ತೆಗೆದುಕೊಂಡ್ರೆ ಮಾಂಸಾಹಾರವನ್ನು ಬಳಸ್ತಕ್ಕಂಥವರು 100ಕ್ಕೆ 96-97 ಭಾಗ ಇದ್ದಾರೆ. ಇನ್ನು ಸಸ್ಯಾಹಾರ ಅಂತ ತಗೊಳ್ತಕ್ಕಂಥವ್ರು 2-3-4% ಇರ್ಬೋದು. ಆದರೆ ಅವರೂ ಸಹ ಮನೆಯಲ್ಲಿ ಬಿಟ್ಟು ಹೊರಗಡೆ ಕದ್ದು ಮುಚ್ಚಿ ಅವರು ಮಾಂಸ ತಿಂತಾರೆ. ಅದ್ರ ಬಗ್ಗೆ ನಮಗೇನು ವಿರೋಧ ಇಲ್ಲ. ಆದರೆ ಇದರಲ್ಲಿ ಅದು ಮೇಲೂ ಇದು ಕಡಿಮೆ ಅನ್ನೋ ಭಾವನೆ ಮಾತ್ರ ತಪ್ಪು. ಎಲ್ಲರೂ ಅವರವ್ರು ಬೇಕಾದ ಊಟನ ಅವ್ರು ಮಾಡಲಿ. ಇಲ್ಲಿ 96-97% ಮಾಂಸಾಹಾರಿಗಳಿರೋದ್ರಿಂದ ಮಾಂಸಾಹಾರವನ್ನು ಇಲ್ಲಿ ಕೊಟ್ಟಿದ್ರೆ ತುಂಬ ಒಳ್ಳೆಯದಾಗೋದು ಅಂತ ನನ್ನ ಭಾವನೆ. ಸರ್, ಇನ್ನೊಂದು ಸಾಹಿತ್ಯ ಸಮ್ಮೇಳನದಲ್ಲಿ ಗೋಷ್ಠಿಗಳನ್ನು ಇದು ಮಾಡಿದಾಗ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ CT ರವಿ ಅವ್ರನ್ನ ಏನು ಭಾಷಣ ಮಾಡೋಕ್ಕೆ ಕರೆದಿದ್ರು. ನಿನ್ನೆ ಕೂಡ ಗೋ ಬ್ಯಾಕ್ CT ರವಿ ಅಂತ ಹೇಳಲಾಗಿತ್ತು. ಅಂದರೆ ರಾಜಕಾರಣ ಮತ್ತು ಸಾಹಿತ್ಯ ವಿಚಾರಕ್ಕೆ ಈಗ ವಿವಾದ ಆಗಿದೆ. ಅಂಥವರೆಲ್ಲ ಬರಬೇಕಾ ವೇದಿಕೆಗೆ ಅಂಥೇಳಿ ದೊಡ್ಡ ಹೋರಾಟ ಮಾಡಲಾಯಿತು, ವಿರೋಧ ವ್ಯಕ್ತಪಡಿಸ್ತು. ಸೊ ನೀವೇನು ಹೇಳ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? CT ರವಿ ಅವರು ಈ ಹಿಂದೆ ಬಹಳ ವಿವಾದಕ್ಕೆ ಕಾರಣ. ಹೌದಾ? ಇಲ್ಲ, CT ರವಿ ಹೇಳಿರ್ತಕ್ಕಂಥ ಮಾತು ಪತ್ರಿಕೆಗಳಲ್ಲಿ ಬಂದಿದೆ, ಕೆಲವು ಪತ್ರಿಕೆಗಳಲ್ಲಿ. ಅದು ಯಾರೂ ಮೆಚ್ಚುವಂಥ ಮಾತಲ್ಲ. ಅವರು ನಿಜವಾಗಿಯೂ ನಾಗರಿಕರಾಗಿದ್ದರೆ, ಸುಸಂಸ್ಕೃತರಾಗಿದ್ದರೆ, ಇನ್ನೊಬ್ಬ ಹೆಣ್ಣಿನ ಬಗ್ಗೆ, ತಾಯಿ ಸಮಾನ, ಅಕ್ಕನ ಸಮಾನ ಇರ್ತಕ್ಕಂಥ ಮಹಿಳೆಯ ಬಗ್ಗೆ ಆ ರೀತಿ ಅವರು ಭಾಷೆ ಮಾಡಬಾರ್ದು. ಅವರು ಇದು ಭಾಳ ತಪ್ಪು ಮಾಡಿದ್ದಾರೆ. ಆದ್ದರಿಂದ ಅವರು ಅವ್ರನ್ನ ವೇದಿಕೆ ಹತ್ತ ಇರೋದು ಸರಿ ಅಂತ ನನಗೆ ಅನ್ನಿಸ್ತದೆ. ಇನ್ಮೇಲಾದರೂ ಅವರು ಬುದ್ಧಿ ಕಲ್ತ್ಕೋಬೇಕು ಮತ್ತು ಇಂಥ ಮಾತುಗಳನ್ನ ಆಡಬಾರ್ದು. ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬ ಒಳ್ಳೆಯ ಸಚಿವೆ, ಒಳ್ಳೆಯ ಮಾತುಕತೆ, ಒಳ್ಳೆಯ ಸುಸಂಸ್ಕೃತ ನಡೆನುಡಿ ಇದೆ. ಅಂಥವ್ರ ಬಗ್ಗೆ ಆ ರೀತಿ ಎಲ್ಲ ಮಾತನಾಡಬಾರ್ದು. ನನಗೆ ವೈಯಕ್ತಿಕವಾಗಿ ನಾನು ಭಾಳ ಬೇಜಾರಾಗಿದೆ. ಇದು KS ಭಗವಾನ್ ಅವರ ಒಂದು ಅಭಿಮತ. ಸಾಹಿತ್ಯ ಸಮ್ಮೇಳನ ಚೆನ್ನಾಗಿದೆ, ಒಂದಷ್ಟು ಓರೆಕೋರೆಗಳಿದ್ದಾವೆ. ಅದನ್ನು ಎಲ್ಲವನ್ನು ಹೊರತುಪಡಿಸಿ ಮತ್ತೆ ಆಹಾರ ಸಂಸ್ಕೃತಿಯನ್ನು ಗೌರವಿಸಬೇಕು. ಮತ್ತು ರಾಜಕಾರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಾಗ CT ರವಿಯವರು ಇನ್ನಾದರೂ ಒಂದು ಮೌಲ್ಯಯುತವಾದ ಮಾತುಗಳನ್ನು ಆಡೋದನ್ನ ಕಲೀಲಿ ಅಂತೇಳಿ KS ಭಗವಾನ್ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಓಕೆ, ಹೇಳಿ ಸರ್. ಕುವೆಂಪು ಅವರ ಬಗ್ಗೆ ಮಾತನಾಡ್ತಾ ನಿನ್ನೆ ನಮ್ಮ ಸ್ನೇಹಿತರೊಬ್ಬರು ಅವ್ರನ್ನ ಸನಾತನಿ ಅಂತ ಕರೆದಿದ್ದಾರೆ. ಸನಾತನಿ ಅಂದರೆ ಪ್ರಾಚೀನ ಅಂತ, ಹಳೇದು ಅಂತವ. ಕುವೆಂಪು ಸಾಹಿತ್ಯವನ್ನು ಅವರು ಚೆನ್ನಾಗಿ ಓದ್ಕೊಂಡಿದ್ರೆ, ಅವರ ದೃಷ್ಟಿಕೋನ ಸರಿಯಾಗಿ ಅರ್ಥ ಆಗಿದ್ರೆ ಅವರು ಆ ರೀತಿ ಮಾತಾಡ್ತಿರ್ಲಿಲ್ಲ. ಅವರು ಸನಾತನಿ ಅಲ್ಲ, ಕುವೆಂಪು ನಿತ್ಯ ನೂತನಿ. ಯಾವಾಗಲೂ ಹೊಸದನ್ನು ಅವ್ರು ಆಲೋಚನೆ ಮಾಡಿದ್ದಾರೆ. ಇದೆಲ್ಲ ಅವ್ರಿಗೆ ಸರಿಯಾಗಿ ಅರ್ಥವಾಗಬೇಕು ಅಂದರೆ, ನನ್ನ ಪುಸ್ತಕ ಕುವೆಂಪು ಯುಗ ಅಂತ ಬಂದಿದೆ. ಈಗ ಅದು 5ನೇ ಮುದ್ರಣ ಬಂದಿದೆ. ಆ ಪುಸ್ತಕ ಬಂದಮೇಲೆ ಈ ರೀತಿಯ ಎಷ್ಟೋ ತಪ್ಪು ಕಲ್ಪನೆಗಳನ್ನೆಲ್ಲ
ಕೆಲವರು ಬಿಟ್ಬಿಟ್ಟಿದ್ದಾರೆ. ಆದ್ದರಿಂದ ನನ್ನ ಗೆಳೆಯರಿಗೆ ಈ ಪುಸ್ತಕವನ್ನು ಓದಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಓಕೆ, KS ಭಗವಾನ್ ಅವರು ಹಲವು ವಿಚಾರಗಳನ್ನು ಈ ಒಂದು ಚಿಟ್ಚಾಟಲ್ಲಿ ಮಾತಾಡಿರುವಂಥದ್ದು. ಒಂದು ಆಹಾರ ಸಂಸ್ಕೃತಿ, ಇನ್ನೊಂದು ಏನು ಅವಾಚ್ಯವಾಗಿ ಮಾತಾಡಿರುವಂಥ CT ರವಿಯವರ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಾಗ, ಇನ್ನೊಂದು ಕುವೆಂಪು ಅವರ ವಿಚಾರಕ್ಕೆ. ಕುವೆಂಪು ಅವರು ಸನಾತನಿಯಲ್ಲ, ಅವರು ನಿತ್ಯ ನೂತನೆ. ನಿಜವಾಗಿಯೂ ಅವರ ಚಿಂತನೆಗಳನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಸತ್ಯ ಹೊರಗಡೆ ಬರುತ್ತೆ ಅನ್ನುವಂಥ ವಿಚಾರವನ್ನು ಸಾಹಿತ್ಯ ಸಮ್ಮೇಳನದಲ್ಲಿ KS ಭಗವಾನ್ ಅವರು ಮಾತಾಡಿರುವಂಥದ್ದು. ಇದು ಅವರ ಅಭಿಮತ. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ KJ ಹಳ್ಳಿ ಸುರೇಶ್, ಮಂಡ್ಯ, ಅಶ್ವಬೇಗ ನ್ಯೂಸ್. ನಮಸ್ಕಾರ.